ಇನ್ನು ಒಂದ್ ಕಡೆ ದಕ್ಷಿಣ ಕನ್ನಡದಲ್ಲಿ ಮಳೆಯ ಅವಾಂತರ ಆದರೆ ಮತ್ತೊಂದು ಕಡೆ ಸಾಲು ಸಾಲು ಹೆಣಗಳು ಬೀಳ್ತಾ ಇರೋದು ಕೂಡ ಜನರ ನಿದ್ದೆಗೆಡಿಸಿದೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಹೊಸ ಉಸ್ತುವಾರಿ ಖಚಿತವಾಗಿದ್ರೆ 1 ತಿಂಗಳಲ್ಲಿ ಸಂಪುಟಕ್ಕೆ ಹೊಸ ಸಚಿವರ ಎಂಟ್ರಿ ಆಗುವಂತಹ ಸಾಧ್ಯತೆಗಳು ಅಧಿಕವಾಗಿದೆ. ಕಾರಣ ದಕ್ಷಿಣ ಕನ್ನಡದಲ್ಲಿ ಈ ರೀತಿಯ ಪರಿಸ್ಥಿತಿ ಇದೆ. ದಿನೇಶ್ ಗುಂಡೂರಾವ್ ಅವರ ಹೇಳಿಕೆಗಳು ಒಂದು ರೀತಿ ಆಕ್ರೋಶಕ್ಕೂ ಕಾರಣ ಆಗ್ತಾ ಇದೆ. ಅವರ ನಿರ್ಲಕ್ಷ್ಯವೂ ಕೂಡ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಹೀಗಾಗಿ BK ಹರಿಪ್ರಸಾದ್ ಅವರಿಗೆ ಅದೃಷ್ಟ ಒಲಿಯುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಮೊನ್ನೆಷ್ಟೇ CM ಸಿದ್ದರಾಮಯ್ಯ ಅವರು MLC BK ಹರಿಪ್ರಸಾದ್ ಅವರು ಮನೆಗೆ ಹೋಗಿ ಭೇಟಿ ಕೊಟ್ಟು ಬಂದಿದ್ರು. ಅವ್ರಿಗೇನಾದರೂ ಗುಡ್ ನ್ಯೂಸ್ ಕಾದಿದೆಯಾ ಅನ್ನುವಂತಹ ಪ್ರಶ್ನೆ. ಈಗಾಗಲೇ ರೀಶಫಲ್ನ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆಗಳಾಗ್ತಾ ಇರುವಾಗ, ಮತ್ತೊಂದು ಕಡೆ ದಕ್ಷಿಣ ಕನ್ನಡದಲ್ಲಿ ಮೇಲಿಂದ ಮೇಲೆ ಈ ರೀತಿಯ ಅವಾಂತರಗಳಾಗ್ತಾ ಇರುವಾಗ ಈ ಜಿಲ್ಲೆಗೆ ಹೊಸ ಉಸ್ತುವಾರಿಯ ನೇಮಕ ಆಗುತ್ತಾ? ಅದು ಆಗಿದ್ದೇ ಆದರೆ BK ಹರಿಪ್ರಸಾದ್ ಅವರಿಗೆ ಅದೃಷ್ಟ ಒಲಿಯುತ್ತಾ? ಸದ್ಯ ಈ ಎಲ್ಲ ಪ್ರಶ್ನೆಗಳಿಗೆ ಸ್ವಲ್ಪ ದಿನಗಳಲ್ಲಿ ಉತ್ತರ ಸಿಗಲಿಕ್ಕಿದೆ. ಇನ್ನು ಒಂದ್ ಕಡೆ ದಕ್ಷಿಣ ಕನ್ನಡದಲ್ಲಿ ಮಳೆಯ ಅವಾಂತರ ಆದರೆ ಮತ್ತೊಂದು ಕಡೆ ಸಾಲು ಸಾಲು ಹೆಣಗಳು ಬೀಳ್ತಾ ಇರೋದು ಕೂಡ ಜನರ ನಿದ್ದೆಗೆಡಿಸಿದೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಹೊಸ ಉಸ್ತುವಾರಿ ಖಚಿತವಾಗಿದ್ರೆ 1 ತಿಂಗಳಲ್ಲಿ ಸಂಪುಟಕ್ಕೆ ಹೊಸ ಸಚಿವರ ಎಂಟ್ರಿ ಆಗುವಂತಹ ಸಾಧ್ಯತೆಗಳು ಅಧಿಕವಾಗಿದೆ. ಕಾರಣ ದಕ್ಷಿಣ ಕನ್ನಡದಲ್ಲಿ ಈ ರೀತಿಯ ಪರಿಸ್ಥಿತಿ ಇದೆ. ದಿನೇಶ್ ಗುಂಡೂರಾವ್ ಅವರ ಹೇಳಿಕೆಗಳು ಒಂದು ರೀತಿ ಆಕ್ರೋಶಕ್ಕೂ ಕಾರಣ ಆಗ್ತಾ ಇದೆ. ಅವರ ನಿರ್ಲಕ್ಷ್ಯವೂ ಕೂಡ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಹೀಗಾಗಿ BK ಹರಿಪ್ರಸಾದ್ ಅವರಿಗೆ ಅದೃಷ್ಟ ಒಲಿಯುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಮೊನ್ನೆಷ್ಟೇ CM ಸಿದ್ದರಾಮಯ್ಯ ಅವರು MLC BK ಹರಿಪ್ರಸಾದ್ ಅವರು ಮನೆಗೆ ಹೋಗಿ ಭೇಟಿ ಕೊಟ್ಟು ಬಂದಿದ್ರು. ಅವ್ರಿಗೇನಾದರೂ ಗುಡ್ ನ್ಯೂಸ್ ಕಾದಿದೆಯಾ ಅನ್ನುವಂತಹ ಪ್ರಶ್ನೆ. ಈಗಾಗಲೇ ರೀಶಫಲ್ನ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆಗಳಾಗ್ತಾ ಇರುವಾಗ, ಮತ್ತೊಂದು ಕಡೆ ದಕ್ಷಿಣ ಕನ್ನಡದಲ್ಲಿ ಮೇಲಿಂದ ಮೇಲೆ ಈ ರೀತಿಯ ಅವಾಂತರಗಳಾಗ್ತಾ ಇರುವಾಗ ಈ ಜಿಲ್ಲೆಗೆ ಹೊಸ ಉಸ್ತುವಾರಿಯ ನೇಮಕ ಆಗುತ್ತಾ? ಅದು ಆಗಿದ್ದೇ ಆದರೆ BK ಹರಿಪ್ರಸಾದ್ ಅವರಿಗೆ ಅದೃಷ್ಟ ಒಲಿಯುತ್ತಾ? ಸದ್ಯ ಈ ಎಲ್ಲ ಪ್ರಶ್ನೆಗಳಿಗೆ ಸ್ವಲ್ಪ ದಿನಗಳಲ್ಲಿ ಉತ್ತರ ಸಿಗಲಿಕ್ಕಿದೆ. ಇನ್ನು ಒಂದ್ ಕಡೆ ದಕ್ಷಿಣ ಕನ್ನಡದಲ್ಲಿ ಮಳೆಯ ಅವಾಂತರ ಆದರೆ ಮತ್ತೊಂದು ಕಡೆ ಸಾಲು ಸಾಲು ಹೆಣಗಳು ಬೀಳ್ತಾ ಇರೋದು ಕೂಡ ಜನರ ನಿದ್ದೆಗೆಡಿಸಿದೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಹೊಸ ಉಸ್ತುವಾರಿ ಖಚಿತವಾಗಿದ್ರೆ 1 ತಿಂಗಳಲ್ಲಿ ಸಂಪುಟಕ್ಕೆ ಹೊಸ ಸಚಿವರ ಎಂಟ್ರಿ ಆಗುವಂತಹ ಸಾಧ್ಯತೆಗಳು ಅಧಿಕವಾಗಿದೆ. ಕಾರಣ ದಕ್ಷಿಣ ಕನ್ನಡದಲ್ಲಿ ಈ ರೀತಿಯ ಪರಿಸ್ಥಿತಿ ಇದೆ. ದಿನೇಶ್ ಗುಂಡೂರಾವ್ ಅವರ ಹೇಳಿಕೆಗಳು ಒಂದು ರೀತಿ ಆಕ್ರೋಶಕ್ಕೂ ಕಾರಣ ಆಗ್ತಾ ಇದೆ. ಅವರ ನಿರ್ಲಕ್ಷ್ಯವೂ ಕೂಡ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಹೀಗಾಗಿ BK ಹರಿಪ್ರಸಾದ್ ಅವರಿಗೆ ಅದೃಷ್ಟ ಒಲಿಯುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಮೊನ್ನೆಷ್ಟೇ CM ಸಿದ್ದರಾಮಯ್ಯ ಅವರು MLC BK ಹರಿಪ್ರಸಾದ್ ಅವರು ಮನೆಗೆ ಹೋಗಿ ಭೇಟಿ ಕೊಟ್ಟು ಬಂದಿದ್ರು. ಅವ್ರಿಗೇನಾದರೂ ಗುಡ್ ನ್ಯೂಸ್ ಕಾದಿದೆಯಾ ಅನ್ನುವಂತಹ ಪ್ರಶ್ನೆ. ಈಗಾಗಲೇ ರೀಶಫಲ್ನ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆಗಳಾಗ್ತಾ ಇರುವಾಗ, ಮತ್ತೊಂದು ಕಡೆ ದಕ್ಷಿಣ ಕನ್ನಡದಲ್ಲಿ ಮೇಲಿಂದ ಮೇಲೆ ಈ ರೀತಿಯ ಅವಾಂತರಗಳಾಗ್ತಾ ಇರುವಾಗ ಈ ಜಿಲ್ಲೆಗೆ ಹೊಸ ಉಸ್ತುವಾರಿಯ ನೇಮಕ ಆಗುತ್ತಾ? ಅದು ಆಗಿದ್ದೇ ಆದರೆ BK ಹರಿಪ್ರಸಾದ್ ಅವರಿಗೆ ಅದೃಷ್ಟ ಒಲಿಯುತ್ತಾ? ಸದ್ಯ ಈ ಎಲ್ಲ ಪ್ರಶ್ನೆಗಳಿಗೆ ಸ್ವಲ್ಪ ದಿನಗಳಲ್ಲಿ ಉತ್ತರ ಸಿಗಲಿಕ್ಕಿದೆ. ಇನ್ನು ಒಂದ್ ಕಡೆ ದಕ್ಷಿಣ ಕನ್ನಡದಲ್ಲಿ ಮಳೆಯ ಅವಾಂತರ ಆದರೆ ಮತ್ತೊಂದು ಕಡೆ ಸಾಲು ಸಾಲು ಹೆಣಗಳು ಬೀಳ್ತಾ ಇರೋದು ಕೂಡ ಜನರ ನಿದ್ದೆಗೆಡಿಸಿದೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಹೊಸ ಉಸ್ತುವಾರಿ ಖಚಿತವಾಗಿದ್ರೆ 1 ತಿಂಗಳಲ್ಲಿ ಸಂಪುಟಕ್ಕೆ ಹೊಸ ಸಚಿವರ ಎಂಟ್ರಿ ಆಗುವಂತಹ ಸಾಧ್ಯತೆಗಳು ಅಧಿಕವಾಗಿದೆ. ಕಾರಣ ದಕ್ಷಿಣ ಕನ್ನಡದಲ್ಲಿ ಈ ರೀತಿಯ ಪರಿಸ್ಥಿತಿ ಇದೆ. ದಿನೇಶ್ ಗುಂಡೂರಾವ್ ಅವರ ಹೇಳಿಕೆಗಳು ಒಂದು ರೀತಿ ಆಕ್ರೋಶಕ್ಕೂ ಕಾರಣ ಆಗ್ತಾ ಇದೆ. ಅವರ ನಿರ್ಲಕ್ಷ್ಯವೂ ಕೂಡ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಹೀಗಾಗಿ BK ಹರಿಪ್ರಸಾದ್ ಅವರಿಗೆ ಅದೃಷ್ಟ ಒಲಿಯುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಮೊನ್ನೆಷ್ಟೇ CM ಸಿದ್ದರಾಮಯ್ಯ ಅವರು MLC BK ಹರಿಪ್ರಸಾದ್ ಅವರು ಮನೆಗೆ ಹೋಗಿ ಭೇಟಿ ಕೊಟ್ಟು ಬಂದಿದ್ರು.
ಅವ್ರಿಗೇನಾದರೂ ಗುಡ್ ನ್ಯೂಸ್ ಕಾದಿದೆಯಾ ಅನ್ನುವಂತಹ ಪ್ರಶ್ನೆ. ಈಗಾಗಲೇ ರೀಶಫಲ್ನ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆಗಳಾಗ್ತಾ ಇರುವಾಗ, ಮತ್ತೊಂದು ಕಡೆ ದಕ್ಷಿಣ ಕನ್ನಡದಲ್ಲಿ ಮೇಲಿಂದ ಮೇಲೆ ಈ ರೀತಿಯ ಅವಾಂತರಗಳಾಗ್ತಾ ಇರುವಾಗ ಈ ಜಿಲ್ಲೆಗೆ ಹೊಸ ಉಸ್ತುವಾರಿಯ ನೇಮಕ ಆಗುತ್ತಾ? ಅದು ಆಗಿದ್ದೇ ಆದರೆ ವಿ.ಕೆ. ಹರಿಪ್ರಸಾದ್ ಅವರಿಗೆ ಅದೃಷ್ಟ ಒಲಿಯುತ್ತಾ? ಸದ್ಯ ಈ ಎಲ್ಲ ಪ್ರಶ್ನೆಗಳಿಗೆ ಸ್ವಲ್ಪ ದಿನಗಳಲ್ಲಿ ಉತ್ತರ ಸಿಗಲಿಕ್ಕಿದೆ. ಇನ್ನು ಒಂದ್ ಕಡೆ ದಕ್ಷಿಣ ಕನ್ನಡದಲ್ಲಿ ಮಳೆಯ ಅವಾಂತರ ಆದರೆ ಮತ್ತೊಂದು ಕಡೆ ಸಾಲು ಹೆಣಗಳು ಬೀಳ್ತಾ ಇರೋದು ಕೂಡ ಜನರ ನಿದ್ದೆಗೆಡಿಸಿದೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಹೊಸ ಉಸ್ತುವಾರಿ ಖಚಿತವಾಗಿದ್ರೆ 1 ತಿಂಗಳಲ್ಲಿ ಸಂಪುಟಕ್ಕೆ ಹೊಸ ಸಚಿವರ ಎಂಟ್ರಿ ಆಗುವಂತಹ ಸಾಧ್ಯತೆಗಳು ಅಧಿಕವಾಗಿದೆ. ಕಾರಣ ದಕ್ಷಿಣ ಕನ್ನಡದಲ್ಲಿ ಈ ರೀತಿಯ ಪರಿಸ್ಥಿತಿ ಇದೆ. ದಿನೇಶ್ ಗುಂಡೂರಾವ್ ಅವರ ಹೇಳಿಕೆಗಳು ಒಂದು ರೀತಿಯ ಆಕ್ರೋಶಕ್ಕೂ ಕಾರಣ ಆಗ್ತಾ ಇದೆ. ಅವರ ನಿರ್ಲಕ್ಷ್ಯವೂ ಕೂಡ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಹೀಗಾಗಿ ವಿ.ಕೆ. ಹರಿಪ್ರಸಾದ್ ಅವರಿಗೆ ಅದೃಷ್ಟ ಒಲಿಯುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಮೊನ್ನೆಷ್ಟೇ CM ಸಿದ್ದರಾಮಯ್ಯ ಅವರು MLC ವಿ.ಕೆ. ಹರಿಪ್ರಸಾದ್ ಅವರು ಮನೆಗೆ ಹೋಗಿ ಭೇಟಿ ಕೊಟ್ಟು ಬಂದಿದ್ರು. ಅವ್ರಿಗೇನಾದರೂ ಗುಡ್ ನ್ಯೂಸ್ ಕಾದಿದೆಯಾ ಅನ್ನುವಂತಹ ಪ್ರಶ್ನೆ. ಈಗಾಗಲೇ ರೀಶಫಲ್ನ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆಗಳಾಗ್ತಾ ಇರುವಾಗ, ಮತ್ತೊಂದು ಕಡೆ ದಕ್ಷಿಣ ಕನ್ನಡದಲ್ಲಿ ಮೇಲಿಂದ ಮೇಲೆ ಈ ರೀತಿಯ ಅವಾಂತರಗಳಾಗ್ತಾ ಇರುವಾಗ ಈ ಜಿಲ್ಲೆಗೆ ಹೊಸ ಉಸ್ತುವಾರಿಯ ನೇಮಕ ಆಗುತ್ತಾ? ಅದು ಆಗಿದ್ದೇ ಆದರೆ ವಿ.ಕೆ. ಹರಿಪ್ರಸಾದ್ ಅವರಿಗೆ ಅದೃಷ್ಟ ಒಲಿಯುತ್ತಾ? ಸದ್ಯ ಈ ಎಲ್ಲ ಪ್ರಶ್ನೆಗಳಿಗೆ ಸ್ವಲ್ಪ ದಿನಗಳಲ್ಲಿ ಉತ್ತರ ಸಿಗಲಿಕ್ಕಿದೆ. ಇನ್ನು ಒಂದ್ ಕಡೆ ದಕ್ಷಿಣ ಕನ್ನಡದಲ್ಲಿ ಮಳೆಯ ಅವಾಂತರ ಆದರೆ ಮತ್ತೊಂದು ಕಡೆ ಸಾಲು ಹೆಣಗಳು ಬೀಳ್ತಾ ಇರೋದು ಕೂಡ ಜನರ ನಿದ್ದೆಗೆಡಿಸಿದೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಹೊಸ ಉಸ್ತುವಾರಿ ಖಚಿತವಾಗಿದ್ರೆ 1 ತಿಂಗಳಲ್ಲಿ ಸಂಪುಟಕ್ಕೆ ಹೊಸ ಸಚಿವರ ಎಂಟ್ರಿ ಆಗುವಂತಹ ಸಾಧ್ಯತೆಗಳು ಅಧಿಕವಾಗಿದೆ. ಕಾರಣ ದಕ್ಷಿಣ ಕನ್ನಡದಲ್ಲಿ ಈ ರೀತಿಯ ಪರಿಸ್ಥಿತಿ ಇದೆ. ದಿನೇಶ್ ಗುಂಡೂರಾವ್ ಅವರ ಹೇಳಿಕೆಗಳು ಒಂದು ರೀತಿಯ ಆಕ್ರೋಶಕ್ಕೂ ಕಾರಣ ಆಗ್ತಾ ಇದೆ. ಅವರ ನಿರ್ಲಕ್ಷ್ಯವೂ ಕೂಡ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಹೀಗಾಗಿ ವಿ.ಕೆ. ಹರಿಪ್ರಸಾದ್ ಅವರಿಗೆ ಅದೃಷ್ಟ ಒಲಿಯುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಮೊನ್ನೆಷ್ಟೇ CM ಸಿದ್ದರಾಮಯ್ಯ ಅವರು MLC ವಿ.ಕೆ. ಹರಿಪ್ರಸಾದ್ ಅವರು ಮನೆಗೆ ಹೋಗಿ ಭೇಟಿ ಕೊಟ್ಟು ಬಂದಿದ್ರು. ಅವ್ರಿಗೇನಾದರೂ ಗುಡ್ ನ್ಯೂಸ್ ಕಾದಿದೆಯಾ ಅನ್ನುವಂತಹ ಪ್ರಶ್ನೆ. ಈಗಾಗಲೇ ರೀಶಫಲ್ನ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆಗಳಾಗ್ತಾ ಇರುವಾಗ, ಮತ್ತೊಂದು ಕಡೆ ದಕ್ಷಿಣ ಕನ್ನಡದಲ್ಲಿ ಮೇಲಿಂದ ಮೇಲೆ ಈ ರೀತಿಯ ಅವಾಂತರಗಳಾಗ್ತಾ